ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಲೈಟ್ ಹೌಸ್ ಏನು ಲೈಟ್ ಹೌಸಾ? ಕರುಣ ಸರ್ ವಾಯ್ಸ್ ಅಲ್ಲಿ ಅವ್ರ ಸ್ಟೈಲನ್ನೇ ಕಾಪಿ ಮಾಡಿಷ್ಟು ಧೈರ್ಯ ಬಂತ ನಿನ್ಗೆ? ಇವತ್ ನಾನು ಕೊಡೋ ಏಟಿಗೆ ಮನೆಗೆ ಹೋಗಿ ಲೈಟ್ ಹಾಕೊಂಡು ಎಲ್ಲೆಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆ ಅಂತ ಹುಡ್ಕಾಡ್ಬೇಕು. ಸರ್ ನೀವ್ಯಾಕೆ ಸರ್ ಹೀಗ್ ಬರಕ್ ಹೋದ್ರಿ? ಯಾಕಾದ್ರೂ ಬಂದೆ ಅನ್ನೋ ತರ ಬಾರಿಸ್ಬಿಟ್ರಲ್ರಿ. ಅಲ್ಲ ಬಂದಾಗೆಲ್ಲ ಹೊಡಿತೀರಲ್ಲ. ನನ್ಗೇನ್ ಗೊತ್ತಿದೆ ಸರ್, ಅಕ್ಕ ಬೇರೆ ಕಾರ್ತಿಕ್ ಅಂದ್ಲು, ಅದೆಲ್ಲ ಬಿಡಿ. ರಿಯಲಿ ಸಾರಿ 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 ಸಾರಿ. ನೋಡಿ ನಿಮ್ಗೇನಾದ್ರೂ ಕೋಪ ಬಂದಿದ್ರೆ ತಗೊಳ್ಳಿ, ನಂಗೂ 4 ಏಟ್ ಹೊಡ್ಬಿಡಿ, ಆದ್ರೆ ಜೋರಾಗಿ ಹೊಡಿಬಿಡಿ ಪ್ಲೀಸ್. ಅಮ್ಮ ನಿಮ್ಮ ಹುಡ್ದಬ್ಬ ಅಂತ ನಿಮ್ಗೆ ಇವತ್ತು ಮಾಫಿ ಮಾಡ್ತಿದ್ದೀನಿ. ಆಮೇಲೆ ಈಗೆಲ್ಲ ಬಸ್ಗೆ ಹೊಡಿಬೇಡಿ, ಚೆನ್ನಾಗಿ ಕಾಣಲ್ಲ. ನಗರಿ ಸ್ವಲ್ಪ. ಯಾಕೆ ಹೀಗಿದ್ದೀರಾ? ಅವಾಗ ನೀವು ಓದಿದ್ರಲ್ಲ, ಅದ್ರಲ್ಲಿ ಬರೆದಿರೋದೆಲ್ಲ ನಿಜ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸರ್. ಸಾರಿ ಸರ್, ಒಂದೇ ಒಂದ್ಸಲ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ಪ್ಲೀಸ್. ಯಾಕೆ ಸರ್ ನಗ್ತಿದ್ದೀರಾ? ಅಲ್ಲ ರೀ, ಮೆಡಿಕಲ್ ಸ್ಟೂಡೆಂಟ್ ಇಂದ ಸೀದಾ ಸ್ಕೂಲ್ ಸ್ಟೂಡೆಂಟ್ ಆಗೋಗ್ತಿರಲ್ಲ. ಸಾರಿ ಪೂರಿ ಎಲ್ಲ ಏನೂ ಬೇಡ, ನನ್ನ ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಸುಮ್ಮನೆ ಖಾಲಿ ಅಲ್ಲದೆ ಅಷ್ಟೇ. ಹ್ಯಾಪಿ ತುಂಬಾ. ಆದ್ರೂ ಕಾರ್ತಿಕ್ ಹಿಂಗೆ ಅಂತ ನನ್ನ ಹತ್ರ ಹೇಳ್ಬಿಟ್ಟು ಕಾರ್ತಿಕ್ ಅಂತ ಗೊತ್ತಾದ ತಕ್ಷಣ ಹೊಡೆದಾಗ್ಬಿಟ್ರಲ್ರಿ. ಯಾಕೆ? ಅದು ಹಾಗಲ್ಲ ಸರ್, 12 ಗಂಟೆ ಆದ್ರೂ ಬಂದಿರ್ಲಿಲ್ವಲ್ಲ, ಹಾಗಾಗಿ ಕಾರ್ತಿಕ್ ಅನ್ಕೊಂಡು ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ದೆ. ಅದು ನನಗ್ ಮಾತೇ ಬರ್ತಿಲ್ಲ ಬಿಡಿ ಸರ್. ಯಾಕೆ ಸರ್, ನೀವ್ ಯಾವತ್ತು ನನ್ನಿಂದ ಏನು ಮುಚ್ಚಿಟ್ಟಿಲ್ವಾ? ಅಲ್ಲ, ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಕೊಡೋದು ಬಿಟ್ಟು ನನಗೆ ಪ್ರಶ್ನೆ ಕೇಳಬಾರ್ದು. ಇದೆಲ್ಲ ಸರಿ ಹೋಗಲ್ಲ. ಐ ಡೋಂಟ್ ಅಪ್ರಿಷಿಯೇಟ್ ದಿಸ್. ಮತ್ತೆ ಈಗ ನಿಮಗೆ ವಯಸ್ಸು ಎಷ್ಟು? 37. ನನ್ನಿಂದ 15 ವರ್ಷ ದೊಡ್ಡವ್ರು ನೀವು ಸರ್. ಮೇಡಮ್, ಹುಡುಗಿರ ಹತ್ರ ವಯಸ್ಸು ಕೇಳಬಾರ್ದಲ್ವಾ? ಸಾರಿ. ನೀವು ಹುಟ್ಟಿದ ದಿನ ಆಕಾಶದಲ್ಲಿ ಯಾವುದೋ ಒಂದು ನಕ್ಷತ್ರ ಹುಟ್ಟಿರುತ್ತೆ, ಅದ್ರ ಹತ್ರ ನಾವು ಕೇಳೋಣ. ತಿರುಗಿ